ಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಬಾಂಬ್ ನಿಷ್ಕ್ರಿಯ ದಳ ಹಾಗೆ ಶ್ವಾನ ದಳದಿಂದ ತಪಾಸಣೆ ಮಾಡಲಾಯಿತು. ತಪಾಸಣೆ ಬಳಿಕ ಗೊತ್ತಾಯಿತು ಇದು ಹುಸಿ ಬಾಂಬ್ ಅಂತೇಳಿ. ಹುಸಿ ಬಾಂಬ್ ಕರೆ ಅನ್ನೋದೀಗ ದೃಢವಾಗಿದೆ. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಾಂಬ್ ಬಿಡಲಾಗಿದೆ ಅಂಥೇಳಿ ಒಂದು ಕರೆ ಬರುತ್ತೆ. ಬಾಂಬ್ ನಿಷ್ಕ್ರಿಯ ದಳದವರು ಹಾಗೆ ಶ್ವಾನ ದಳದವರು ಎಲ್ಲರೂ ಕೂಡ ತಪಾಸಣೆ ಮಾಡ್ತಾರೆ, ಎಲ್ಲ ಪರಿಶೀಲನೆ ಮಾಡ್ತಾರೆ, ಎಲ್ಲ ಕಡೆ ಹುಡುಕಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಆಂಧ್ರದ ನೆಲ್ಲೂರಿನಿಂದ ಕರೆ ಮಾಡಿದ ಅಪರಿಚಿತ ವ್ಯಕ್ತಿ, ಅನಾಮಧೇಯ ವ್ಯಕ್ತಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಆಂಧ್ರದ ನೆಲ್ಲೂರು ಯಾಕೆ ಕಾಲ್ ಮಾಡ್ದ, ಯಾರಿವನು, ಅವನ ಉದ್ದೇಶ ಏನು ಅಂದರೆ ಹುಸಿ ಬಾಂಬ್ ಕರೆ ಮಾಡ್ರು ಅವ್ರದ್ದು ಒಂದು ಉದ್ದೇಶ ಇರುತ್ತೇನೋ, ಸೈಕೋ ಮೆಂಟಲ್ ಆಗಿರ್ತಾರೆ ಅಥವಾ ಭಯ ಹುಟ್ಟಿಸ್ಲಿಕ್ಕೆ ಮಾಡಿರ್ತಾರೆ. ಜೊತೆಗೆ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತಹ ಒಂದು ಪ್ಲ್ಯಾನು. ಹಾಗಾಗಿ ಈಗ ಕರೆ ಮಾಡಿದಂತಹ ಅಪರಿಚಿತ ವ್ಯಕ್ತಿಯ ಹುಡುಕಾಟಕ್ಕಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ಗಳು ನಿಂತಿದ್ವು, ಬೆಂಗಳೂರು ಕಡೆ ಹೋಗೋ ಟ್ರೈನ್ಗಳು, ಅದರ ಜೊತೆಗೆ ಹುಬ್ಬಳ್ಳಿ ಕಡೆ ಹೋಗುವಂತಹ ಟ್ರೈನ್ಗಳಿದ್ವು. ಇವೆಲ್ಲ ಮತ್ತು ಪ್ರಯಾಣಿಕರು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿದ್ದರು. ಬಟ್ ಯಾರಿಗೂ ಮಾಹಿತಿ ಕೊಡದಂತೆ ಬಹಳ ಜವಾಬ್ದಾರಿಯುತವಾಗಿ, ಬಹಳ ಸೂಕ್ಷ್ಮವಾಗಿ ಅಲ್ಲಿ RPF ಏನಿದ್ದಾರೆ, ರೈಲ್ವೆ ಪೊಲೀಸರು, ಹಾಗೆ ಅಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಡಾಗ್ ಸ್ಕ್ವಾಡು ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು ಅದನ್ನ ಹ್ಯಾಂಡಲ್ ಮಾಡಿದರು. ಯಾಕಂದರೆ ವಿಚಾರ ಏನಾದರೂ ಗೊತ್ತಾಗಿತ್ತು ಅಂತ ಹೇಳಿದರೆ, ಅಂದರೆ ಪಬ್ಲಿಕ್ಕಿಗೆ ಅದು ಸ್ಪ್ರೆಡ್ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲ ಬಾಂಬ್ ಬಿಡಲಾಗಿದೆ ಅಂಥೇಳಿ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಜನ ಸಿಕ್ಕಾಪಟ್ಟೆ ಚೆಲ್ಲಾಪಿಲ್ಲಿ ಆಗ್ತಾಯಿದ್ರು, ಮತ್ತು ಅನಾಹುತಗಳಾಗುವಂಥ ಸಾಧ್ಯತೆಗಳಿತ್ತು. ಹಾಗಾಗಿನೇ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಇದಾರಲ್ಲ, ಎಲ್ಲ ಕಡೆ ತಪಾಸಣೆಯನ್ನು ಮಾಡಿದರು. ಮತ್ತು ಟ್ರೈನ್ ಒಳಗಡೆ ಹೋಗಿ ಕೂಡ ಸರ್ಚ್ ಮಾಡಿದರು. ಅದರ ಜೊತೆಗೆ ಅಲ್ಲಿರುವಂಥ ಹೋಟೆಲ್ಗಳಾಗಿರ್ಬೋದು, ಜೊತೆಗೆ ಶಾಪ್ಗಳಾಗಿರ್ಬೋದು, ಎಲ್ಲ ಕಡೆ ಹುಡುಕಾಟ ನಡೆಸಿದಾಗ ಇದು ಒಂದು ಹುಸಿ ಬಾಂಬ್ ಕರೆ ಅನ್ನೋದು ಈಗ ದೃಢಪಟ್ಟಿದೆ. ನೋಡಿ, ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಪೊಲೀಸರಿಗೂ ಒಂದು ರೀತಿ ಟೆನ್ಷನ್ ಶುರು ಮಾಡಿಬಿಟ್ಟಿರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಗಂಟೆಗಟ್ಟಲೆ ಅಲ್ಲಿ ಹುಡುಕಾಟ ನಡೆಸ್ತಾರೆ. ಯಾಕಂತಂದರೆ ನೋಡಿ, ಈಗ ಬಾಂಬು ಇಟ್ಟಿದ್ದೀವಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ, ಈ ಹಿಂದೆ ನೋಡಿ ಏರ್ಪೋರ್ಟಿಗೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಈಗ ಮತ್ತೆ ರೈಲ್ವೆ ಸ್ಟೇಷನ್ಗೆ ಶುರು ಆಗ್ತಾ ಇದೆ. ಮೆಟ್ರೋ ಸ್ಟೇಷನ್ಗಳು ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅಂದರೆ ಬಹುತೇಕವಾಗಿ 99% ಅದೆಲ್ಲ ಹುಸಿ ಕರೆ ಆಗಿರುತ್ತೆ. ಆದರೂ ಫಾರ್ಮಾಲಿಟೀಸ್ ಮಾಡಬೇಕು, ಜೊತೆಗೆ ಅಲ್ಲಿ ಹೇಳೋಕ್ಕಾಗೋದಿಲ್ಲ ಯಾವಾಗ ಯಾವ ರೀತಿಯಾದಂತಹ ಕೃತ್ಯಗಳನ್ನು ಎಸಗ್ತಾರೋ ಅಂತೇಳಿ. ಯಾಕಂದರೆ ಟ್ರೈನಲ್ಲಿ ನೋಡಿ ಬೇರೆ ಬೇರೆ ಕಡೆಗಳಿಂದ ಬರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅನಾಮಧೇಯ ವ್ಯಕ್ತಿಗಳು ಕಂಪ್ಲೀಟಾಗಿ ರೈಲು ನಿಲ್ದಾಣ ಏನಾಗಿತ್ತು, ಒಂದು ರೀತಿ ಸ್ತಬ್ಧ ಆದಂಗೆ ಆಗಿಬಿಟ್ಟಿತ್ತು. ಯಾಕೆಂದರೆ ಆತಂಕ, ಅಲ್ಲಿ ಡಾಗ್ ಸ್ಕ್ವಾಡು ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದು ಕ್ಷಣ ವಿಚಲಿತರಾದಂತೆ ಕಾಣಿಸ್ತಾ ಇತ್ತು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗಿದೆ. ಹೇಗೆ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ, ಸದ್ಯಕ್ಕೆ ಯಾವ ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಪ್ರಯಾಣಿಕರು? ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಇವತ್ತು ಭಾನುವಾರ ರಜೆಯ ಜೊತೆಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿನ ಪ್ರವಾಸಿ ತಾಣಗಳು ಅಷ್ಟರ ಮಟ್ಟಿಗೆ ಪ್ರವಾಸಿಗರನ್ನ ಆಕರ್ಷಿಸ್ತಕ್ಕಂಥದ್ದು. ಹೀಗಾಗಿ ಮೈಸೂರು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನದಾಗಿ ಪ್ರವಾಸಿಗರು ಇರ್ತಕ್ಕಂಥದ್ದು ಇರ್ಬೋದು, ಪ್ರಯಾಣಿಕರು ಹೆಚ್ಚಿನದಾಗಿರ್ತಕ್ಕಂಥದ್ದು ಇರ್ಬೋದು. ಇಂಥ ಆ ಸ್ಥಳದಲ್ಲಿ ಹುಸಿ ಬಾಂಬ್ ಕರೆಯೊಂದು ಬಂದು ಅಲ್ಲಿ ಜನ ಆತಂಕಕ್ಕೊಳಗಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಒಂದು ರೀತಿ ಜನ ಬೆಚ್ಚಿ ಬಿದ್ದಿದ್ರು. ತಕ್ಷಣ ಎಚ್ಚೆತ್ತಂತಹ ಬಾಂಬ್ ನಿಷ್ಕ್ರಿಯ ದಳದವರು ಜೊತೆಗೆ ರೈಲ್ವೆ ಪೊಲೀಸರು ಏನಿದ್ದಾರೆ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಇಡೀ ಮೈಸೂರಿನ ರೈಲ್ವೆ ನಿಲ್ದಾಣ ಏನಿದೆ, ಎಲ್ಲಾ ಪ್ಲಾಟ್ಫಾರ್ಮ್ಗಳಿರಬಹುದು, ಜೊತೆಗೆ ಎಂಟ್ರಿ ಮತ್ತು ಎಕ್ಸಿಟ್ ಭಾಗಗಳಿರಬಹುದು, ಜೊತೆಗೆ ರೈಲ್ವೆ ನಿಲ್ದಾಣದ ವೃತ್ತ ಏನಿದೆ, ಬಾಬು ಜಗಜೀವನ್ ರಾಮ್ ವೃತ್ತ ಏನಿದೆ, ಆ ಒಂದು ವೃತ್ತವೆಲ್ಲವೂ ಸೇರಿದಂತೆ ಎಲ್ಲಾ ಭಾಗಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಶ್ವಾನ ದಳದವರು ಕೂಡ ತಪಾಸಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಇನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶದ ನೆಲ್ಲೂರಿನಿಂದ ಅಪರಿಚಿತ ವ್ಯಕ್ತಿಯೊಬ್ಬರು ಈ ಒಂದು ಕರೆಯನ್ನು ಮಾಡಿರ್ತಕ್ಕಂಥದ್ದು. ವಾಪಸ್ ಆ ಒಂದು ನಂಬರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ಆಂಧ್ರದ CM ಚಂದ್ರಬಾಬು ನಾಯ್ಡು ಅವರು ಇರ್ಬೋದು, ಇಂಥವ್ರು ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ಮಾತನಾಡ್ತಕ್ಕಂಥದ್ದು ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ಆತಂಕಕ್ಕೊಳಗಾಗಿದ್ರು. ತಕ್ಷಣ ಪರಿಶೀಲನೆ ಮಾಡಿದ ನಂತರ ಹುಸಿ ಬಾಂಬ್ ಕರೆ ಅಂತ ಹೇಳಿ
ದೃಢವಾಗಿರ್ತಕ್ಕಂಥದ್ದು. ಏನು ಆ ಭಾಗದಲ್ಲೆಲ್ಲವೂ ಕೂಡ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳಾಗ್ಲಿ ಅಥವಾ ಬಾಂಬ್ ಇರ್ತಕ್ಕಂಥದ್ದಾಗ್ಲಿ ಯಾವುದು ಕೂಡ ಕಂಡು ಬಂದಿರೋದಿಲ್ಲ. ತಕ್ಷಣ ಅನಾಮಧೇಯ ವ್ಯಕ್ತಿಗಾಗಿ ಪೊಲೀಸರು ಈಗ ಪತ್ತೆ ಕಾರ್ಯವನ್ನ ಮುಂದುವರಿಸಿರ್ತಕ್ಕಂಥದ್ದು. ಈ ಒಂದು ಹುಸಿ ಬಾಂಬ್ ಕರೆಯಿಂದಾಗಿ ಒಂದು ರೀತಿ ಪ್ರಯಾಣಿಕರು ಇರಬಹುದು, ಜೊತೆಗೆ ರೈಲ್ವೆ ಪೊಲೀಸರು ಇರಬಹುದು, ಅಲ್ಲಿ ಇದ್ದಂತಹ ಸಾರ್ವಜನಿಕರೆಲ್ಲರೂ ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಂತಹ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.